ಎಲ್ಲರಿಗೂ ನಮಸ್ಕಾರ. ಈ ಸಾನ್ನಿಧ್ಯದ ದುರ್ಗಾಂಬೆ ದೇವಿ ಹಾಗೂ ಮಹಾಗಣಪತಿ ಪರಿಸರದ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ವತಿಯಿಂದ ಹಕ್ಕೊತ್ತಾಯ ಸಭೆಯ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ರೈತರೇ, ನಮ್ಮ ಈ ಒಂದು ಸಭೆಗೆ ಬಂದಿರುವಂಥ ನಮ್ಮ ನೆಚ್ಚಿನ ಸಂಸದರು, ಯುವ ನಾಯಕ, ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಿರುವಂಥ ಸೈನಿಕನಾಗಿದ್ದುಕೊಂಡು ಇವತ್ತು ನಮ್ಮ ಹೋರಾಟಕ್ಕೆ ಸೈನಿಕನಾಗಿ ಬಂದಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ, ಮಂಡಲದ ಅಧ್ಯಕ್ಷರಿದ್ದಾರೆ, ಮಾಜಿ ಮಂಡಲದ ಅಧ್ಯಕ್ಷರು ಇದ್ದಾರೆ, ಅದೇ ರೀತಿ ನಮ್ಮ ಮಾಧವಣ್ಣ ಇದ್ದಾರೆ, ಅದೇ ರೀತಿ ಸಾಹೇಬರಿದ್ದಾರೆ. ಎಲ್ಲರ ಹೆಸರು ನಾನು ಹೇಳ್ಕೊಂಡು ಹೋಗೋದಿಲ್ಲ. ಬಂದಿರುವಂಥ ಎಲ್ಲ ತೀರ್ಥಣ್ಣ ಇದ್ದಾರೆ, ಹಿರಿಯರು, ಎಲ್ಲ ಹಿರಿಯ ರೈತರಿದ್ದಾರೆ, ಮಾಧ್ಯಮದ ಮಿತ್ರರೇ, ಎಲ್ಲ ಈ ಒಂದು ಹಕ್ಕೊತ್ತಾಯದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ರೈತಾಪಿ ಬಂಧುಗಳೇ, ಬಹಳಷ್ಟು ವಿಚಾರವನ್ನು ಈಗಾಗಲೇ ನಮ್ಮ ಕಿಶೋರ್ ಶಿರಾಡಿಯವರು ಮನದಟ್ಟಾಗುವಾಗ ಹೇಳಿದ್ದಾರೆ. ಎಲೆಯಾಗಿ ಬಿಡಿಸಿ ಹೇಳಿದ್ದಾರೆ ಏನೆಲ್ಲ ಕಾನೂನಿದೆ ಅಂತೇಳಿ. ಹಿಂದೆ ನಾವು ಗುಂಡ್ಯದಲ್ಲಿ ಮಾಡಿದ ಪ್ರತಿಭಟನೆಗೆ ಪಕ್ಷಾತೀತವಾಗಿ ಎಲ್ಲರೂ ಬಂದು ಭಾಗವಹಿಸಿ ಒಂದು ದೊಡ್ಡ ಹೋರಾಟ ಮಾಡಿ 1 ಗಂಟೆ 2 ಗಂಟೆವರೆಗೆ ಕಾದು AC ಬರಲಿಲ್ಲ ಅಂತ ನಾವು ರಸ್ತೆ ತಡೆಗೆ ಇಲ್ದಿದ್ದೆವು. ಅಲ್ಲಿ ನಮ್ಮ ಮನವಿಯನ್ನು ತಗೊಳ್ಳಿಕ್ಕೆ ಬರಲಿಲ್ಲ. ರೈತರ ಸಂಕಷ್ಟವನ್ನು ಕೇಳುವವರೇ ಇಲ್ಲ ಎನ್ನುವ ಭ್ರಮೆಯಲ್ಲಿದ್ದಾಗ ಏನು ಎಚ್ಚೆತ್ತು ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆವು. ಆದರೆ ಕೆಲವಷ್ಟು ಜನರ ಬಗ್ಗೆ ಮಾತ್ರ ಕೇಸನ್ನು ಹಾಕಿದ್ದಾರೆ. ಅಲ್ಲಿ ಪ್ರಮುಖ ಕಾಂಗ್ರೆಸ್ ಲೀಡರ್ಗಳ ಹೆಸರನ್ನು ಬರೆಯದೆ BJP ಮತ್ತು JDSನ ನಾಯಕರನ್ನು ಮಾತ್ರ ಕೇಸ್ ಹಾಕಿಸಿದ್ದಾರೆ. ಇದು ಒಂದು ವಿಪರ್ಯಾಸ. ಸರ್ಕಾರ ಇದ್ದರೆ ಏನಾಗ್ತದೆ ಅಂತೇಳಿ ಈ ಸಲ ನಾವು ಹಾಗೆಲ್ಲ ಇವತ್ತು ಕೂಡ ಹೇಳಿದರು ನಮಗೆ ಕಿಶೋರಣ್ಣ, ಇವತ್ತು ನಾವು ಪ್ರತಿಭಟನೆಯನ್ನು ಮಾಡುವ ಅಥವಾ ಹಕ್ಕೊತ್ತಾಯ ಸಭೆಯನ್ನು ಮಾಡ್ತೇವೆ, ನಮ್ಮ ಮನವಿಗೆ ಇವತ್ತು AC ಬರಬೇಕು ಅಂತ ಮನವಿಯನ್ನು ಮಾಡಿಕೊಂಡು ACಗೆ ನಾನು ಫೋನ್ ಮಾಡಿ ಹೇಳಿದೆ. AC ಅವರು ಹೇಳಿದ್ದಾರೆ, ನಾನಿವತ್ತು ಡೆಲ್ಲಿಯಲ್ಲಿ ಕೋರ್ಟ್ ಕೇಸ್ ಇದ್ದ ಕಾರಣ ನಾನು ಡೆಲ್ಲಿಗೆ ಹೋಗೋಲು, ನನ್ನ ಅಸಿಸ್ಟೆಂಟ್ ಆಗಿರುವಂಥ AC ಇದ್ದಾರೆ, ಅವರು ಪುತ್ತೂರು ಚಾರ್ಜ್ ಕೂಡ ತಹಶೀಲ್ದಾರ್ ಆಗಿದ್ದಾರೆ, ಅವರನ್ನು ಕಳಿಸಿಕೊಡ್ತೇನೆ ಇವತ್ತಿನ ಮನವಿಯನ್ನು ಸ್ವೀಕರಿಸಲಿಕ್ಕೆ ಅಂತ ಹೇಳಿದ್ದಾರೆ. ಅವರು ಬರುವಾಗ ಬಂದು ಅವರ ಮನವಿಯನ್ನು ನಾವು ಕೊಡುವಂಥ ಕೆಲಸವನ್ನು ಮಾಡುವ. ಈಗಾಗಲೇ ನಾವು ಬಹಳಷ್ಟು ಹೋರಾಟಗಳನ್ನು ಮಾಡಿ ನಾನು ನೋಡಿದ್ದೇನೆ. ನಮ್ಮದು ಇವತ್ತು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಫೈಲ್ ನಾವೇನು ಅದನ್ನು ಅರ್ಜಿಯನ್ನು ಅನುಮೋದನೆಗೆ ಕೊಟ್ಟರೂ ಕೂಡ ಮತ್ತೆ ಅದು ವಾಪಸ್ ಗ್ರಾಮಾಂತರಕ್ಕೆ ಹೋಗಿ ವಾಪಸ್ ಅವರು ತಹಶೀಲ್ದಾರ್ ಅವರು ನಮ್ಮ ಅರಣ್ಯ ಇಲಾಖೆಗೆ ಅದು ನಮ್ಮದ ಅಂತ ಕೇಳ್ತಾರೆ. ಯಾವತ್ತಾದ್ರೂ ಹೋಗಿ ನಿಮ್ಮಲ್ಲಿ ಕೂಡ ಕೇಳಿದರೆ ನಿಮ್ಮ ಜಾಗವಾದ ಅವನದು ಅಂತ ಹೇಳುವಾಗ ನಮಗೊಂದು ಭ್ರಮೆ ಬರ್ತವೆ, ನನ್ನದು ಇರ್ಬೋದೇನಾ ಅಂತೇಳಿ ನಾನು ಒಪ್ಪಿಗೆ ಕೊಡೋದಿಲ್ಲ, ನನ್ನದು ಅವನದಂತೇಳಿ. ಇವರಿಗೆ ಇವರ ಜಾಗ ಎಲ್ಲಿ ಅಂತ ಗೊತ್ತಿಲ್ಲದ ಕಾರಣ ಈ ಸಮಸ್ಯೆ. ಅದಕ್ಕೆ ಜಂಟಿ ಸರ್ವೆಗೆ ನಾವು ಹಾಕಿದ್ದೇವೆ ಈಗಾಗಲೇ. ಆ ಜಂಟಿ ಸರ್ವೆ ಬರುವವರೆಗೆ, ರಿಪೋರ್ಟ್ ಬರುವವರೆಗೆ ಯಾವುದೇ ರೈತನನ್ನು ಒಕ್ಕಲೆಬ್ಬಿಸಬಾರ್ದಂತ ಮೊನ್ನೆ ನಡೆದ KDP ದಿನೇಶ್ ಗುಂಡೂರಾವ್ ಅವರ KDPಯಲ್ಲಿ ಕೂಡ ಮಾತಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರ್ದು, ಇವತ್ತಿನ ಮೀಟಿಂಗಲ್ಲಿ ನಿರ್ಣಯ ಮಾಡಬೇಕು ಅಂತ ಹೇಳಿದೆ. ಆಗ ಅವರು ಕೂಡ ಹೇಳಿದ್ದಾರೆ ಅದನ್ನು ಮಾಡೋದು ಬೇಡ ಅಂತೇಳಿ ಹೇಳಿದ್ದಾರೆ, ಅಲ್ಲಿಯ ಮಾತಿನಲ್ಲಿ ಹೇಳಿದ್ದಾರೆ. ಮತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ಈಶ್ವರ್ ಖಂಡ್ರೆ ಅಂತವರು ನಮ್ಮ ಅರಣ್ಯ ಸಚಿವರಾಗಿದ್ದಾರೆ. ಅವರಿಗೊಂದು ಮಾತು ಹೇಳ್ತೇನೆ, ಈಶ್ವರ ಖಂಡ್ರೆ ಅವರೇ, ಇವತ್ತು ನೀವು ನಮ್ಮ ರೈತರ ಕಡೆಗೆ ಒಮ್ಮೆ ಕಣ್ಣು ಹರಿಸಿ ಕಣ್ಣಾರೆ ಕಂಡರೆ ಈ ರೈತನ ಹವಾಲೇನು, ಅವನು ಎಷ್ಟು ಕಷ್ಟದಲ್ಲಿದೆ ಅಂತ ಅರ್ಥ ಆಗ್ಬೋದು. ಇವತ್ತು AC ಇಂತಲೂ ಒಳ್ಳೆಯ ಗಾಳಿಯಲ್ಲಿ ಕಾಡಿನೊಳಗೆ ಇದ್ದ ರೈತರು, ತಂಪಲ್ಲಿದ್ದ ರೈತರು ಬಿಸಿಲಿನ ಕಾವು ಕೂಡ ಗೊತ್ತಾಗದೆ ಇವತ್ತು ರಸ್ತೆಗಿಳಿದ್ದಾರೆ. ಈ ರಸ್ತೆಗಿಳಿಲಿಕ್ಕೆ ಯಾರು ಕಾರಣ? ನೀವು ಕಾರಣ, ಈ ಸರ್ಕಾರ ಕಾರಣ, ಬೇರೆ ಯಾರಲ್ಲ. ಅಧಿಕಾರಿಗಳನ್ನು ದೂರಿ ಪ್ರಯೋಜನ ಇಲ್ಲ. ಕಾನೂನು ತರುವಂಥ ಈ ಸರ್ಕಾರ ಇದೆಯಲ್ಲ, ಸರ್ಕಾರದ ಮಂತ್ರಿಗಳು ಇಲ್ಲಿ ಅಧಿಕಾರಿಗಳೇ ಒತ್ತಡ ಹಾಕ್ತಾರೆ. ಅಷ್ಟು ಜಾಗ ನೀನು ಮಾಡಿಕೊಡ್ಬೇಕು, ಇಷ್ಟು ದುಡ್ಡು ಮಾಡಿಕೊಡ್ಬೇಕು, ಅಷ್ಟು ಕಂಪ್ಲೇಂಟ್ ಹಾಕು, ಇಷ್ಟು ಕೇಸ್ ಹಾಕು, ಅಥವಾ ಅವನ ಬಗ್ಗೆ ಅವನ ಜಾತಿ ಏನು ಜಾಗದ ಬಗ್ಗೆ ಏನಾದರೂ ತಪ್ಪು ಬರಿ, ಆಗ ನಿನಗೆ ಲಂಚ ಕೊಡ್ತಾನೆ, ಆ ಲಂಚವನ್ನು ನಮಗೆ ತಂದು ಕೊಡು ಎನ್ನುವ ಭರವಸೆಯಿಂದಾಗಿ ಅಧಿಕಾರಿಗಳು ಕೂಡ ಏನು ಮಾಡದಾಗ ರೀತಿಯಲ್ಲಿ ಇವತ್ತು ರೈತರನ್ನು ಉಳಿಸಬೇಕು ಅಂತ ಅವರಿಗೆ ಇದ್ದರೂ ಕೂಡ ಈ ಸರ್ಕಾರದ ಒತ್ತಡದಿಂದ ಅವರಿಗೆ ಆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ. ಅದನ್ನು ನಾವು ಒಮ್ಮೆ ಮನವರಿಕೆ ಮಾಡಬೇಕು ರೈತರಿಗೆ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ನಾನು ಈಗಾಗಲೇ ಅಕ್ರಮ ಸಕ್ರಮ ಫೈಲ್ ಆಗುವಾಗ ಮೊನ್ನೆ ನಮ್ಮ KDPಯಲ್ಲಿ ರಾಜೇಶ್ ನಾಯ್ಕ ಹೇಳಿದರು, ಬಂಟ್ವಾಳದ ಶಾಸಕರು, ಅದನ್ನು ನಾವು ಮಾಡೋದಿಲ್ಲ, ನೀವೇ ತಹಶೀಲ್ದಾರ್ ಎಲ್ಲ ಕೂತು ಮಾಡಿ, ನಾವು ಮಾಡಿದನ್ನು ಮತ್ತೆ ಕೂಡ ಅದಕ್ಕೆ ಅನುಮೋದನೆ ವಾಪಸ್ ನೀವು ಗ್ರಾಮಕ್ಕೆ ಕಳಿಸುವುದಾದರೆ ಈ ಒಂದು ಅಕ್ರಮ ಸಕ್ರಮ ಸಮಿತಿ ಅಗತ್ಯ ಇದೆಯೇ ಅಂತ ಕೇಳಿದೆವು. ಅದು ಸರಿ, ಯಾಕಂದ್ರೆ ನಾವು ಮಾಡಿದ ಅಕ್ರಮ ಸಕ್ರಮ ಫೈಲಿಗೆ ಬೆಲೆ ಇಲ್ಲದಿದ್ದರೆ ಈ ಅಕ್ರಮ ಸಕ್ರಮ ಸಮಿತಿ ಯಾಕೆ? ಅದು ಮಾಡುವಂಥದ್ದೇ ಬೇಡ, ನೀವೇನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳಿದ್ವಿ. ಇದು ನಮ್ಮ
ಒಕ್ಕರಿಲ್ಲ ವೇದನೆ, ರೈತರ ಪರವಾಗಿರುವಂಥ ವೇದನೆ. ಇವತ್ತಿನ ಈ ಹಕ್ತೊಕ್ಕಾಯದ ಮುಖಾಂತರ ನೀವೇನೆಲ್ಲ ಬೇಡಿಕೆ ತಂದಿದ್ರೆ, ಎಷ್ಟೋ ನಾನು ಅಧಿವೇಶನದಲ್ಲಿ ಹೇಳಿದ್ದೇನೆ, ನಾಳೆ ದಿನ 8ರಿಂದ 19ರವರೆಗೆ ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಆ ಅಧಿವೇಶನದಲ್ಲಿ ಕೂಡ ನಿಮ್ಮ ಪರವಾಗಿ ಧ್ವನಿಯನ್ನೆತ್ತಿ ನಾನು ಅಲ್ಲಿ ಮಾತಾಡ್ತೇನೆ. ನೀವು ನನಗೆ ಬೆಂಬಲವಾಗಿ ನಿಲ್ಲಬೇಕು. ಅಲ್ಲಿಗೆ ನೀವು ಬರುವುದಾದರೆ, ಇಷ್ಟು ಜನ ಅಧಿವೇಶನದ ಅಲ್ಲಿ ಹೋರಾಟಕ್ಕೆ ನೀವು ಬೆಳಗಾವಿಗೆ ಬರುವುದಾದರೆ ಅದಕ್ಕೂ ನಾನು ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ. ನಿಮ್ಮ ಪರವಾಗಿ ನಾನು ಇದ್ದೇನೆ, ರೈತರ ಪರವಾಗಿ ಯಾವಾಗಲಿದ್ದೇನೆ. ಕೇಸು ಮೊನ್ನೆ ಒಂದು ಹಾಕಿಕೊಂಡಿದ್ದೇನೆ. ನನಗೇನು ದೊಡ್ಡ ಇದಲ್ಲ, ನಾನು ಸಾಮಾನ್ಯ ಜನ, ನಾನೇನು IAS ಆಫೀಸರ್ ಅಲ್ಲ, ಅಥವಾ ಯಾರ್ದೋ ಕದ್ದು ಕೇಸ್ ಹಾಕಿಕೊಳ್ಳೋದಲ್ಲ, ದರೋಡೆ ಮಾಡಿ ಕೇಸ್ ಹಾಕುವುದಲ್ಲ, ಕೊಳ್ಳೆ ಮಾಡಿ ಕೇಸ್ ಹಾಕಿಕೊಳ್ಳೋದಲ್ಲ. ರೈತರ ಉಳಿವಿಗಾಗಿ, ರೈತರ ಬದುಕಿಗಾಗಿ ನಾನು ಎಷ್ಟು ಕೇಸ್ ಹಾಕಿಕೊಳ್ಳಿಕ್ಕೆ ನಿಮ್ಮೊಟ್ಟಿಗೆ ತಯಾರಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ಇಷ್ಟಪಡ್ತಿದ್ದೇನೆ. ಆ ನಿಟ್ಟಿನಲ್ಲಿ ಮುಂದಿನ ದಿನ ಇದಕ್ಕಿಂತ ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ನಮ್ಮ ಜಾಗವನ್ನು ಉಳಿಸ್ಕೊಳ್ಬೇಕು. ಏನೋ ಎಲ್ಲಿ ಕೂತವರು, ಅದಕ್ಕೆ ನಾನು ಮೊನ್ನೆ ಎಲ್ಲ ಭಾಷಣದಲ್ಲಿ ಹೇಳ್ತೇನೆ, ಸ್ಕೂಲಲ್ಲಿ ಕೂಡ, ಮಕ್ಕಳೇ ನೀವು IAS ಆಫೀಸರ್ ಆಗಿ ಬನ್ನಿ, SP ಆಗಿ ಬನ್ನಿ, DC ಆಗಿ ಬನ್ನಿ, AC ಆಗಿ ನಮ್ಮ ತಾಲೂಕಿನ ಮಕ್ಕಳೇ ಕಲಿತು ಬಂದರೆ ಈ ದೇಶದ, ನಮ್ಮ ಗ್ರಾಮದ, ನಮ್ಮ ತಾಲೂಕಿನ ಬವಣೆಗಳು ಗೊತ್ತಿರ್ತದೆ. ಯಾರೋ ಒಬ್ಬ AC ಮನೆಯಲ್ಲಿ ಹುಟ್ಟಿದವ ಯಾವ ಬಂದು ಇಲ್ಲಿ AC ಅಥವಾ IAS ಆಫೀಸರ್ ಆಗಿ DC ಆಗಿ ಬಂದರೆ ಏನು ಗೊತ್ತಿರೋದಿಲ್ಲ ಬಡವರ ಬಗ್ಗೆ. ರೈತ ದುಡಿದ ಅನ್ನವನ್ನು AC ರೂಮಲ್ಲಿ ಕೂತು ತಿನ್ನುವಂಥ ಅವನಿಗೆ ಇಲ್ಲಿ ಕಷ್ಟಪಟ್ಟು ಭತ್ತ ಆಗಬೇಕಿದ್ರೆ ಎಷ್ಟು ಕಷ್ಟಪಡಬೇಕು. ನೇಜಿ ಭತ್ತವನ್ನು ಬಿತ್ತಿ ಅದರ ಮೊಳಕೆ ಬಂದ ನಂತರ ನೇಜಿ ನೆಟ್ಟು ಮತ್ತೆ ಆ ಗದ್ದೆಯಿಂದ ಭತ್ತವನ್ನು ಕೊಯ್ದು ಅದನ್ನು ಹೊಡೆದು ಮತ್ತೆ ಭತ್ತವನ್ನು ಮಿಲ್ಲಿಗೆ ಹಾಕಿ ಅಥವಾ ಕುಟ್ಟಿ ಅಕ್ಕಿ ಆಗಬೇಕೆನ್ನುವ ಕಷ್ಟ ಆ AC DCಗೆ ಗೊತ್ತಿಲ್ಲದ ಕಾರಣ ಈ ಸಮಸ್ಯೆಗೆ. ಅದಕ್ಕೋಸ್ಕರ ನಮ್ಮ ರೈತರಿಗೆ, ನಮ್ಮ ಮಕ್ಕಳೇ ಮುಂದಿನ ದಿನದಲ್ಲಿ IAS ಆಫೀಸರ್ ಆಗಬೇಕು, ಅವನೇ DC ಆಗಬೇಕು, ಅವನೇ AC ಆಗಬೇಕು, SP ಆಗಬೇಕು. ಆಗ ನಮ್ಮ ಗ್ರಾಮವನ್ನು ಉಳಿಸಲಿಕ್ಕೆ ಸಾಧ್ಯ, ನಮ್ಮ ತಾಲೂಕನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಈಗಾಗಲೇ ಹೇಳಿದರು, ಯಾರೋ ಒಬ್ಬ ಕಾನೂನು ಈಗಲೂ ತೆಗೆದು ನೋಡ್ತಾರೆ. ಯಾವುದಂತ ಹೇಳಿದರೆ, ಬ್ರಿಟಿಷರ ಕಾನೂನನ್ನು ಸ್ವಾತಂತ್ರ್ಯ ಬಂದು 70-80 ವರ್ಷ ಆಗ್ತಾ ಬಂದರೂ ಕೂಡ ನಮಗೆ ಕಾನೂನು ಮಾಡಲಿಕ್ಕೆ ಸರಿಯಾದ ಅಧಿಕಾರಿ ಬರಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಹಾಕಿದ ಕಾನೂನಿನ ಅಡಿಯಲ್ಲಿ ನಾವೀಗ ಬದುಕ್ತಿದ್ದೇವೆ. ಆ ಕಾನೂನು ಅಲ್ಲದಿದ್ದರೆ ನಾವು ಇವತ್ತು ಇಲ್ಲಿ ಕೂತ್ಕೊಳ್ಳಿಕ್ಕೂ ಆಗ್ತಿರಲಿಲ್ಲ. ಅದಕ್ಕೆ ನಾವೊಂದು ಸಲಾಂ ಮಾಡಬೇಕು ಡಾಕ್ಟರ್ BR ಅಂಬೇಡ್ಕರ್ಗೆ. ಅವರ ಕಾನೂನಿಂದಾಗಿ ನಮಗೆ ಹೋರಾಟ ಮಾಡುವ ಹಕ್ಕನ್ನು ಕೊಟ್ಟಿದ್ದಾರೆ. ಇಲ್ಲ, ಇದನ್ನು ಕೂಡ ಕಸಿದುಕೊಳ್ತಿದ್ರು ಅಧಿಕಾರಿಗಳು. ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ಇಟ್ಟಿದ್ದೇವೆ. ಅವರೊಬ್ಬ ಸೈನಿಕನಾಗಿ ಈ ದೇಶದ ರೈತರ ಪರವಾಗಿ ನಿಂತು ಹೋರಾಟ ಮಾಡಿದಂಥ ವ್ಯಕ್ತಿ. ಅಂತಹ ಹೋರಾಟಗಾರರು ನಾವೆಲ್ಲ ಆಗಿ ಮುಂದಿನ ದಿನದಲ್ಲಿ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡಿ ನಮ್ಮನ್ನು ನಾವು ಬದುಕಿಸಿಕೊಳ್ಬೇಕು. ಒಂದು ಮಂಗ ಅದರ ಮರಿಯನ್ನು ಇಟ್ಕೊಂಡು ಒಂದು ಬಾವಿಗೆ ಬಿತ್ತಂತೆ. ನೀರು ಅದರ ಮಂಗದ ಮುಖದವರೆಗೆ ಬರುವವರೆಗೆ ಮಗುವನ್ನು ರಕ್ಷಣೆ ಮಾಡಿತು. ಮತ್ತೆ ಮಗುವನ್ನೇ ಕೆಳಗೆ ಇಟ್ಟು ಅದು ಹಾರಿ ಬದುಕಿದೆ. ಅಂದರೆ ನಾವು ಬದುಕಲಿಕ್ಕೆ ಕಲಿಬೇಕು. ನಮ್ಮ ಕಾಲೇ ನಾವು ಶಕ್ತರಾಗಿದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ, ಇನ್ನೊಬ್ಬರನ್ನು ನಂಬಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳ್ತಾ ಈ ಒಂದು ಸಭೆಗೆ ಶುಭಾಶಯನ ಹೇಳ್ತೇನೆ. ಬಂದಿರುವಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸಂಘಟನೆಯ ಇನ್ನಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಆ ಭಗವಂತ ಈ ಎಲ್ಲ ನಮ್ಮ ಗ್ರಾಮದಲ್ಲಿ ನಂಬುವ ದೇವರ ಆಶೀರ್ವಾದದಿಂದ ನಮ್ಮ ಜಾಗವನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಆ ದೇವರ ಆಶೀರ್ವಾದ ಕೂಡ ಇರಲಿ. ಒಂದಲ್ಲ ಒಂದು ದಿನ ಆ ಯಾರು ಅಧಿಕಾರಿಗಳು ಅನ್ಯಾಯ ಮಾಡಿದಾರ ಅದಕ್ಕೆ ನಮ್ಮೂರಿನ ಸುಬ್ರಹ್ಮಣ್ಯದ ನಾಗದೇವರಿದ್ದಾರೆ, ಅವರೇ ಅದಕ್ಕೆ ಸರಿಯಾದ ಔಷಧಿಯನ್ನು ಕೊಡಲಿಕ್ಕೆ ಇದೆ. ಅದೇ ರೀತಿ ನಾವು ನಂಬುವಂಥ ದೇವರುಗಳೇ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲಿಕ್ಕಿದ್ದಾರೆ. ನಾವು ಕಾನೂನಿನ ರೀತಿಯಲ್ಲಿ ನಮಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ನಮ್ಮ ಹಿಂದೆ ನಿಂತು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಂಥ ನಾವು ನಂಬಿದ ದೇವರು ನಮ್ಮ ಕೈ ಬಿಡಲಿಕ್ಕಿಲ್ಲ ಅಂತ ಹೇಳ್ತಾ ಅವರ ಮೇಲೆ ನಮ್ಮೆಲ್ಲ ಭಾರವನ್ನು ಹಾಕಿ ನಮಗೆ ಕಾನೂನಾತ್ಮಕ ಏನು ಕ್ರಮವನ್ನು ತಗೊಂಡು ನಮ್ಮನ್ನು ಬದುಕಿಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು, ಮಾರ್ಗದೀಪವನ್ನು, ದಾರಿದೀಪವನ್ನು ತೋರಿಸಬೇಕು ಅಂತ ಭಗವಂತನನ್ನು ಪ್ರಾರ್ಥಿಸಿಕೊಳ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ. ಮುಂದಿನ ದಿನದಲ್ಲಿ ಮಹಿಳಾ ಸಂಘಟನೆ ಇದೆ. ಮಹಿಳಾ ಸಂಘಟನೆಯ ಇಡೀ ನನ್ನ ವಿಧಾನಸಭಾ ಕ್ಷೇತ್ರ ಪುತ್ತೂರು ಮತ್ತು ಕಡಬ ತಾಲೂಕಿನ ಮಹಿಳೆಯರನ್ನು ಸೇರಿಸಿ ದೊಡ್ಡ ಪ್ರತಿಭಟನೆ ರಸ್ತೆಯಲ್ಲಿ ನಿಂತು ಮಾಡಲಿಕ್ಕೆ ನಾನು ಕಟಿಬದ್ಧಲಾಗಿದ್ದೇನೆ ಅಂತ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಭಾರತ್ ಮಾತಾ ಕಿ ಜೈ.